ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನಿಲ್ಲಿ 0.75 mm ಕ್ರೋಶೆ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ದಾರಾನ ಮೊದಲು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ 4 ಚೈನ್ ಹಾಕೋಬೇಕು. ಒಂದಾಯಿತು, 2, 3, 4 ಚೈನ್ ಆದಮೇಲೆ ಅದು ಸ್ಟ್ರೇಟಾಗಿ ಹಿಡ್ಕೊಂಡು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ನಾನೀಗ ಮತ್ತೊಂದು ಸಲ 4 ಚೈನ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ 4 ಚೈನ್ ಹಾಕ್ಕೊಂಡು ಮತ್ತೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಎಲ್ಲ ಕಡೆನೂ ಅಷ್ಟೇ ಈ ಡಿಸೈನಲ್ಲಿ ಕರೆಕ್ಟಾಗಿ ಸ್ಟ್ರೇಟಾಗಿ ನೋಡಿಕೊಂಡು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಎರಡು ಸಲ 4 ಚೈನ್ದು ಲಾಕ್ ಆದಮೇಲೆ ನಾನು ಇಲ್ಲೊಂದು ಕ್ರಿಸ್ಟಲ್ ಬೀಡ್ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ನಿಮಗೆ ಯಾವ ಥರದ ಬೀಡ್ ಬೇಕಿದ್ರೂ ಹಾಕೋಬೋದು. ಆ್ಯಂಟಿಕ್ ಬೀಡ್ ಬೇಕಿದ್ರೂ ಹಾಕೋಬೋದು, ಇನ್ನೂ ಬೇರೆ ಬೇರೆ ಥರದ್ದು ಯಾವ ಬೀಡ್ ಬೇಕಿದ್ರೂ ಹಾಕೋಬೋದು. ನಾನಿಲ್ಲಿ ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡು ಬೀಡನ್ನ ಮೊದಲು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಫಸ್ಟ್ ಬೀಡ್ ಲಾಕ್ ಆದಮೇಲೆ ಅದು ಕರೆಕ್ಟಾಗಿ ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಬೀಡನ್ನ ಮತ್ತೆ ಲಾಕ್ ಮಾಡಬೇಕು. ನೋಡಿ, ಈ ಥರ ಎಲ್ಲ ಕಡೆನೂ ನಾನು ಸಿಂಗಲ್ ಕ್ರೋಶೆಯಿಂದನೇ ಲಾಕ್ ಮಾಡೋದು. ಲಾಕ್ ಆದಮೇಲೆ ಈಗ 5 ಚೈನ್ ಹಾಕೋತೀನಿ. 4 ಅಥವಾ 5 ಚೈನ್ ನಿಮ್ಮದು ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲೊಂದು 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕೊಳ್ಳೋದಾದ್ಮೇಲೆ ಫಸ್ಟ್ ಬೀಡನ್ನ ಎಲ್ಲಿಗೆ ಲಾಕ್ ಮಾಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಬೀಡ್ ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿಗೆ ಮತ್ತೆ ಲಾಕ್ ಮಾಡಿಕೊಂಡು ಮತ್ತೆ ಈಗ 3 ಚೈನ್ ಹಾಕೋತೀನಿ. ನೋಡಿ, ಬೀಡ್ ಮೇಲೆ ಒಂದು ರೌಂಡ್ ಬಂತೀಗ. ಇದಾದಮೇಲೆ ನಾನೀಗ 3 ಚೈನ್ ಹಾಕೋತಾ ಇದ್ದೀನಿ. ನೋಡಿ, 2 ಚೈನ್ ಆಯಿತು. ಇನ್ನೊಂದು ಚೈನ್ ಹಾಕೋತೀನಿ. ಈಗ ಈ ಚೈನ್ ಹಾಕ್ಕೊಂಡು ಮೊದಲಿನ 4 ಚೈನ್ ಏನಿರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಇದ್ರದ್ದು ಬೀಡ್ಗಿಂತ ಪ್ರೀವಿಯಸ್ 4 ಚೈನ್ದು ಏನು ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನಾನು ಈ 3 ಚೈನ್ನು ಲಾಕ್ ಮಾಡಿದೆ. ಈ ಥರ ಲಾಕ್ ಎಲ್ಲ ಆದಮೇಲೆ ಬೀಡ್ ಮೇಲೆ ಏನು ಚೈನ್ಸ್ ಹಾಕಿರ್ತೀವಲ್ವ ಅಲ್ಲಿಗೆ ನಾನು ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಮೊದಲು 3 ಚೈನ್ ಲಾಕ್ ಹಾಕಿದ್ದೆ, ಅದಾದಮೇಲೆ ಈಗ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು 3 ಚೈನ್ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಆ ಚೈನ್ ಬೀಡ್ ಮೇಲಿನ ಚೈನ್ ಗ್ಯಾಪ್ ಮೇಲೇ ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ 3 ಚೈನ್ ಹಾಕಿದ್ವಲ್ವ ಅದನ್ನು ನಾನು ಟ್ರಿಪಲ್ ಕ್ರೋಶೆ ಅಂತಲೇ ಕನ್ಸಿಡರ್ ಮಾಡಿದ್ದೆ. ಸೊ ಈಗ ನೆಕ್ಸ್ಟ್ ನಾನು ಮತ್ತೆ 3 ಸಲ ಚೈನ್ ಹಾಕೋತಾ ಇದ್ದೀನಿ. 3 ಸಲ ಚೈನ್ ಆದಮೇಲೆ ಒಂದು ಟ್ರಿಪಲ್ ಕ್ರೋಶೆ ಹಾಕೋತೀನಿ. ಟ್ರಿಪಲ್ ಕ್ರೋಶೆ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ಇದ್ರ ಜೊತೆಗೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಈಸಿಯಾಗಿ ಹಾಕ್ಬೋದು. ನೋಡಿ, ಒಂದು ಟ್ರಿಪಲ್ ಕ್ರೋಶೆ ಆಯ್ತು. ಈಗ ಟ್ರಿಪಲ್ ಕ್ರೋಶೆ ಆದಮೇಲೆ ನಾನೀಗ ಮತ್ತೆ 3 ಚೈನ್ ಹಾಕೋತೀನಿ. ನೋಡಿ, ಈ ಥರ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ಈಗ ಹಾಕಿರೋ ಟ್ರಿಪಲ್ ಕ್ರೋಶೆಗೆ ಅದನ್ನ ಲಾಕ್ ಮಾಡಿಬಿಡಬೇಕು. ಲಾಕ್ ಆದಮೇಲೆ ನಾನು ಒಂದು ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಒಂದು ದಾರ ತಗೊಂಡು 2 ದಾರ ಆಚೆ ತೆಗಿಬೇಕು, ಮತ್ತೆ ಒಂದು ದಾರ ತಗೊಂಡು 2 ದಾರ ಆಚೆ ತೆಗಿಬೇಕು. ಲಾಸ್ಟ್ನೇ ಸಲನೂ ಅಷ್ಟೇ, ಒಂದು ದಾರ ತಗೊಂಡು 2 ದಾರ ಆಚೆ ತೆಗೆದ್ರೆ ನೀಡಲ್ ಮೇಲೆ ಒಂದೇ ದಾರ ಉಳಿಯುತ್ತೆ. ಈಗ ನೆಕ್ಸ್ಟು ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಆ 3 ಚೈನ್ನು ಅಷ್ಟೇ ಬೀಡ್ ಮೇಲೆ ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಇದು ಪೆಟಲ್ಸ್ ಥರ ಬರುತ್ತೆ. ಇದು 2ನೇ ಪೆಟಲ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ಗೆ ನಾನು ಮತ್ತೆ 3 ಚೈನ್ ಹಾಕೋತೀನಿ. 3 ಚೈನ್ ಆದಮೇಲೆ ಮತ್ತೆ ನಾನು ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ ಆ ಬೀಡ್ ಮೇಲಿಂದು ಚೈನ್ಗೆ. ಇದು 3ನೇ ಪೆಟಲ್ ಅಂತ ಕನ್ಸಿಡರ್ ಆಗುತ್ತೆ. ನೋಡಿ, ಟ್ರಿಪಲ್ ಕ್ರೋಶೆನೇ ಯೂಸ್ ಮಾಡಿರೋದು ಇದರಲ್ಲಿ. ನೋಡಿ, ಒಂದು ಟ್ರಿಪಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ಮತ್ತೆ ಈಗ ಇನ್ನೂ ಒಂದು ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಟ್ರಿಪಲ್ ಕ್ರೋಶೆ ಹಾಕೋಬೇಕು.
ನೋಡಿ ಸಿಂಪಲ್ ಆಗಿದೆ ಈ ಡಿಸೈನು, ತುಂಬ ಈಸಿ ಆಗಿದೆ, ಬಟ್ ನೋಡೋಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸುತ್ತೆ. ನಾನೀಗ ಮತ್ತೆ ಒಂದು ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಟೋಟಲ್ ಆಗಿ 3 ಸಲ ಟ್ರಿಪಲ್ ಕ್ರೋಶೆ ಮತ್ತು ಮೊದಲಿಗೊಂದು 3 ಚೈನ್ ಹಾಕಿದ್ನಲ್ಲ ಅದನ್ನು ಟ್ರಿಪಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿದರೆ 4 ಸಲ ಟ್ರಿಪಲ್ ಕ್ರೋಶೆ ಆದಂಗೆ ಆಯ್ತು ಇಲ್ಲಿ. ತುಂಬ ಸಿಂಪಲ್ ಆಗಿದೆ, ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಡಿಸೈನ್. ಇದನ್ನ ನೀವು ಪೂರ್ತಿ ವಿಡಿಯೋ ನೋಡಿ ಟ್ರೈ ಮಾಡಿ, ಆವಾಗ ಈಸಿಯಾಗಿ ಹಾಕ್ಬೋದು. ಕನ್ಫ್ಯೂಷನ್ಸ್ ಇದ್ದರೆ ವಿಡಿಯೋ ಜೊತೆಗೇ ಟ್ರೈ ಮಾಡ್ಬೋದು. ಈಗ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಈಗ ಚೈನ್ಸ್ ಹಾಕೋತೀನಿ. ಇದೇ ಥರ ಒಂದು ಚೈನ್ ಗ್ಯಾಪು ಒಂದು ಈ ಥರ ಡಿಸೈನ್ ಬರ್ತಾ ಹೋಗುತ್ತೆ. ತುಂಬ ಸಿಂಪಲ್ ಆಗಿದೆ. ನಾನೀಗ ಹೊಸ ವ್ಲಾಗ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಆಶಾ ಷಣ್ಮುಖ ವ್ಲಾಗ್ಸ್ ಅಂತ. ಅದನ್ನು ಕೂಡ ಈ ಚಾನಲ್ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಆ ಚಾನಲಲ್ಲೂ ಕೂಡ. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನಾನು ಇಷ್ಟೇ ಹಾಕೊಂಡು ತೋರಿಸ್ತಾ ಇದ್ದೀನಿ. ಇವತ್ತಿನ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.